ನಮಸ್ತೆ, ನನ್ನ ಹೆಸರು ಸ್ಫೂರ್ತಿ. ನಾನು ವಾಗ್ದೇವಿ ಶಾಲೆಯಲ್ಲಿ ಓದ್ತಿದ್ದೀನಿ, 2ನೇ ತರಗತಿ. ಇವತ್ತು ನಾನು ಪಾಂಡವರು ಮತ್ತು ಕೌರವರ ಜನ್ಮ ರಹಸ್ಯವನ್ನು ಹೇಳಲು ಬಯಸುತ್ತೇನೆ. ಹಸ್ತಿನಾಪುರ ಎಂಬ ನಗರದಲ್ಲಿ ಪಾಂಡು, ವಿದುರ, ಧೃತರಾಷ್ಟ್ರ ಎಂಬುವ ಅಣ್ಣ ತಮ್ಮಂದಿರಿದ್ದರು. ಅಲ್ಲಿನ ರಾಜ ಭೀಷ್ಮಾಚಾರ್ಯರಾಗಿದ್ದರು. ಅವರು ಅಣ್ಣ ತಮ್ಮಂದಿರನ್ನು ತನ್ನ ಪುತ್ರರಂತೆ ಲಾಲನೆ ಪಾಲನೆ ಮಾಡುತ್ತಿದ್ದರು. ಪಾಂಡು ಈಗ ಧನು ಯುದ್ಧದಲ್ಲಿ ತುಂಬ ಬಲಶಾಲಿಯಾಗಿದ್ದನು. ಧೃತರಾಷ್ಟ್ರ ದೇಹದ ಆಢ್ಯದಲ್ಲಿ ತುಂಬ ಪರಿಣತನಾಗಿದ್ದನು. ವಿದುರ ತುಂಬ ಜ್ಞಾನಿಯಾಗಿದ್ದನು. ಆದರೆ ಧೃತರಾಷ್ಟ್ರ ಕುರುಡ. ವಿದುರ ಇವ ದಾಸಿ ಪುತ್ರ. ಆದ್ದರಿಂದ ಪಾಂಡುವಿಗೆ ಪಟ್ಟಾಭಿಷೇಕ ಕಟ್ಟಲಾಯಿತು. ಪಟ್ಟಾಭಿಷೇಕ ಕಟ್ಟಿದ ನಂತರ ಗಾಂಧಾರ ದೇಶದ ರಾಜ ಸುಮದ, ಅವನಿಗೆ ಗಾಂಧಾರಿ ಮಗಳು, ಅವನೊಂದಿಗೆ ಧೃತರಾಷ್ಟ್ರನ ವಿವಾಹ ಆಯಿತು. ಗಾಂಧಾರಿಯು ತನ್ನ ಪತಿ ಜನ್ಮದಿಂದಲೇ ಅಂದರೆಂದು ತನ್ನ ಕಂಡಿಗೆ ವಸ್ತ್ರದ ತುಂಡನ್ನು ಕಟ್ಟಿಕೊಂಡಳು. ಆಗ ಪಾಂಡುವಿನ ಮದುವೆ ಕುಂತಿಯ ಜೊತೆ ಆಯಿತು. ಪಾಂಡುವಿಗೆ 2ನೇ ಮದುವೆ ಮಾಡುವ ನಿಶ್ಚಯ ಬಂದಿತು. ಪಾಂಡುವಿನೊಂದಿಗೆ ಮಾದರಿಯ ವಿವಾಹ ಆಯಿತು. ಆಗ ವಿದುರನಿಗೂ ಮದುವೆ ಮಾಡಿಸಿ ಭೀಷ್ಮಾಚಾರ್ಯನು ಒಂದು ದೊಡ್ಡ ಸಮಸ್ಯೆಯಿಂದ ಮುಕ್ತನಾದನು. ಆಗ ಪಾಂಡುವು ದಿಗ್ವಿಜಯಕ್ಕೆ ಹೋಗಿ ಒಂದು ದೊಡ್ಡ ಸಂಪತ್ತನ್ನು ತಂದು ಸತ್ಯವತಿ, ಧೃತರಾಷ್ಟ್ರ ಮತ್ತು ಭೀಷ್ಮಾಚಾರ್ಯರಿಗೆ ಹಂಚಿದನು. ಹಂಚಿದ ನಂತರ ಪಾಂಡುರಾಜನು ತನ್ನ 2 ಹೆಂಡತಿಯನ್ನು ಕರೆದುಕೊಂಡು ಕಾಶ್ಮೀರಕ್ಕೆ ಹೋಗುತ್ತಾನೆ. ಆಗ ಅವನಿಗೆ 2 ವರ್ಷ ಆದರೂ ಅವನಿಗೆ ಮಗು ಹುಟ್ಟಲಿಲ್ಲ ಎನ್ನುವ ಚಿಂತೆ ಆಗುತ್ತದೆ. ಈ ಕಡೆ ಗಾಂಧಾರಿಯು ಗರ್ಭವತಿಯಾಗುತ್ತಾಳೆ. ಅವಳಿಗೂ 2 ವರ್ಷವಾದರೂ ಪ್ರಸವನಾಗಲಿಲ್ಲ. ಕುಂತಿಯು ಆ ರಹಸ್ಯವನ್ನೆಲ್ಲ ತಿಳಿದುಕೊಂಡು ಅವಳು ಇಂದಿನ ಕಥೆಯನ್ನು ನೆನಪಿಸಿಕೊಳ್ಳುತ್ತಾಳೆ. ಅವಳು ಪಾಂಡುವಿಗೆ ಹೇಳುತ್ತಾಳೆ, ನಾನು ದುರ್ವಾಸನ ಮುನಿಯ ಕೈಲಾರೆ ಸೇವೆ ಮಾಡಿದ್ದೇನೆ ಎಂದು. ಅವರು ನನಗೆ 5 ವರವನ್ನು ಕೊಟ್ಟಿದ್ದಾರೆ. ನಾನು ಯಾವ ದೇವತೆಯನ್ನು ಆಹ್ವಾನಿಸುತ್ತೇನೋ ಆ ದೇವತೆ ನನಗೆ 1 ಮಗುವನ್ನು ಕೊಡುತ್ತೆ ಎಂದು ಹೇಳಿ ಅವಳು ಹೇಳುತ್ತಾಳೆ. ನಾನು ಯಾವ ದೇವರನ್ನು ಆಹ್ವಾನಿಸಲಿ ಹೇಳಿ ಎಂದು ಕೇಳುತ್ತಾಳೆ. ಆಗ ಅವನು ಹೇಳುತ್ತಾನೆ ಯಮ ಎಂದು ಹೇಳುತ್ತಾನೆ. ಯಮನಿಂದ ಧರ್ಮರಾಯ ಹುಟ್ಟುತ್ತಾನೆ. ಅದೇ ವೇಳೆ ರಾಜ ದರ್ಬಾರಿಗೆ ಸಂತೋಷ ಸುದ್ದಿ ಬರುತ್ತದೆ. ಆಗ ಅದೇನೆಂದರೆ ಪಾಂಡುವಿಗೆ ಧರ್ಮರಾಯ ಎಂಬುವ ಪುತ್ರ ಹುಟ್ಟಿದನು ಎಂದು ಹೇಳುತ್ತಾರೆ. ಆಗ ಊರೆಲ್ಲ ಹಬ್ಬ ಆಚರಿಸುತ್ತದೆ. ಆದರೆ ಗಾಂಧಾರಿಗೆ ಮಾತ್ರ ಸಂತೋಷವಾಗಲಿಲ್ಲ. ಯಾಕೆಂದರೆ ಅವಳಿಗೆ ಮಗು ಆಗಿರಲಿಲ್ಲ. ಅವಳು ಅಂದುಕೊಳ್ಳುತ್ತಾಳೆ, ತನ್ನ ಪತಿ ಕುರುಡ ಎಂದು ರಾಜ್ಯ ಸಿಗಲಿಲ್ಲ. ನನ್ನ ಮಕ್ಕಳು ಮುಂಚೆ ಹುಟ್ಟಿದ್ದರೆ ನನ್ನ ಮಕ್ಕಳಿಗಾದರೂ ರಾಜ್ಯಭಾರ ಸಿಗುತ್ತಿತ್ತು ಎಂದು ಹೇಳಿ ಅವಳು ತನ್ನ ಹೊಟ್ಟೆಗೆ ಜೋರಾಗಿ ಒಟ್ಟಿಕೊಳ್ಳುತ್ತಾಳೆ. ಆಗ ಆ ರಹಸ್ಯವನ್ನೆಲ್ಲ ತಿಳಿದುಕೊಂಡು ಮಹರ್ಷಿ ಋಷಿಗಳು ಬರುತ್ತಾರೆ. ಅವರು ತುಪ್ಪದಿಂದ ಮಾಡಿದ ಮಡಿಕೆಯನ್ನು ಕೊಟ್ಟು ಅವಳಿಗೆ ಹೇಳುತ್ತಾರೆ, ಗಾಂಧಾರಿ ಕೇಳಿಸಿಕೋ, ನೀನು 1 ವರ್ಷ ಆದ ನಂತರ 1 ಮಗುವನ್ನು ತೆಗಿ ಎಂದು ಹೇಳುತ್ತಾರೆ. ಆದರೆ ನೀನು 1 ತಿಂಗಳಾದರೂ 1 ಮಗುವನ್ನು ತೆಗೆ ಎಂದು ನಿಂದರೆ ನಿನಗೆ 100 ಪುತ್ರರು 1 ಹುಡುಗಿ ಎಂದು ಹೇಳಿ ಹೋಗುತ್ತಾರೆ. ಆಗ ಮೊದಲನೇ ಮಗುವೆ ದುರ್ಯೋಧನ. ಅವನು ಹುಟ್ಟಿದ ತಕ್ಷಣ ಎಲ್ಲ ಕಡೆ ಅಪಶಕುನ ಆಗುತ್ತದೆ. ಅಪಶಕುನ ಆದ ನಂತರ 100 ಜನ ಪುತ್ರರು ಹುಟ್ಟುತ್ತಾರೆ. ದುರ್ಯೋಧನನ್ನು ಸೇರಿಸಿ 101 ಜನ ಆಗುತ್ತಾರೆ. ಮುಂದೆ ಇವರೇ ಕೌರವರು. ಇತ್ತ ಕಡೆ ಧರ್ಮರಾಯನು ಹುಟ್ಟಿದ ನಂತರ ವಾಯುವನ್ನು ಪೂಜಿಸುತ್ತಾರೆ. ವಾಯುವಿನಿಂದ ಭೀಮ ಹುಟ್ಟುತ್ತಾನೆ. ಇಂದ್ರನಿಂದ ಅರ್ಜುನ ಹುಟ್ಟುತ್ತಾನೆ. ಮಾದರಿಗೆ ಮಕ್ಕಳಾಗದಿಲ್ಲ ಎಂದು ತಿಳಿದುಕೊಂಡು ಕುಂತಿಯು ಅಶ್ವಿನಿ ಕುಮಾರರ ಮಂತ್ರ ಹೇಳಿಕೊಟ್ಟಳು. ಅಶ್ವಿನಿ ಕುಮಾರರಿಂದ ನಕುಲ ಮತ್ತು ಸಹದೇವ ಹುಟ್ಟಿದರು.
ಮುಂದೆ ಇವರೇ ಪಾಂಡವರು. ಹೀಗೆ ಪಾಂಡವರು ಮತ್ತು ಕೌರವರ ಜನ್ಮ ರಹಸ್ಯವಾಯಿತು. ಕುಂತಿ ಪಡೆದ 5 ವರದಲ್ಲಿ 4 ವರ ಆಯಿತು. ಇನ್ನೊಂದು ವರ ಏನೆಂದು ನಾನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು.